ನಮಸ್ತೆ ವೀಕ್ಷಕರೇ, ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದು ಲೋಕೋ ಪೈಲಟ್ಗೆ RRBಯಿಂದ ಕಾಲ್ಫಾರ್ಮ್ ಆಗಿದೆ. ಯಾವ ರೀತಿ ಆನ್ಲೈನ್ ಅಪ್ಲಿಕೇಶನ್ ಹಾಕೋದು ಹೇಗೆ ಅಂತ ಅಂದ್ಬಿಟ್ಟು ಸ್ಟೆಪ್ ಬೈ ಸ್ಟೆಪ್ ಆಗಿ ವಿವರವಾಗಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಎಲ್ಲೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ವಿಡಿಯೋ ನೋಡಿ ಅಂತ ಹೇಳ್ತಾ, ವಿಡಿಯೋ ಶುರು ಮಾಡೋದಕ್ಕೂ ಮುಂಚೆ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕನ್ನ ಒತ್ತಿ ಅಂತ ಹೇಳ್ತಾ ಬನ್ನಿ ವಿಡಿಯೋನ ಶುರು ಮಾಡೋಣ. ನೋಡ್ತಾ ಇರ್ಬೋದು, ಗೂಗಲ್ಗೆ ಹೋಗಿ ಸರ್ಚ್ ಕೊಡಿ ಲೋಕೋ ಪೈಲಟ್ ರಿಕ್ವೈರ್ಮೆಂಟ್ ಅಂತ ಹಾಕಿದ್ರೆ ಸಾಕು, ಈ ಥರ ಲಿಂಕ್ಗಳು ಓಪನ್ ಆಗುತ್ತೆ. ಹೀಗೆ ಕೆಳಗಡೆ ಬಂತ ಅಂದರೆ RRB ಅಂತ ನೋಡ್ತಾ ಇರ್ಬೋದು. ಆ ಲಿಂಕ್ ಮೇಲೆ ಕ್ಲಿಕ್ನ ಮಾಡಬೇಕಾಗತ್ತೆ. ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ವೆಬ್ಸೈಟ್ ಓಪನ್ ಆಗುತ್ತೆ. ನೋಡಿದಲ್ಲ ಕೆಳಗಡೆ RRB ಅಪ್ಲೈ ಅಂತ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ನ ಮಾಡಬೇಕು. ಈ ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ ಕೂಡ ಕೊಟ್ಟಿರ್ತೀನಿ, ಹೋಗಿ ಚೆಕ್ ಮಾಡ್ಬೋದು. ಈಗ ನೋಡ್ತಾ ಇರ್ಬೋದು, ಇಲ್ಲಿ ಮೇನ್ ವೆಬ್ಸೈಟ್ ಓಪನ್ ಆಗಿದೆ. ಇಲ್ಲಿ ನೋಡ್ತಾ ಇರ್ಬೋದು ಅಪ್ಲೈ ಅಂತ ಇದೆಯಲ್ಲ, ರೆಡ್ ಕಲರ್ ಮಾರ್ಕಲ್ಲಿ ಅಪ್ಲೈ ಮೇಲೆ ಕ್ಲಿಕ್ನ ಮಾಡಬೇಕಾಗತ್ತೆ. ಇನ್ನು ರಿಜಿಸ್ಟರ್ ಮಾಡಿಲ್ಲ, ಅಕೌಂಟ್ ಕ್ರಿಯೇಟ್ ಮಾಡ್ಕೊಂಡಿಲ್ಲ ಅಂದರೆ ಇಲ್ಲಿ ನೋಡ್ತಾ ಇರ್ಬೋದು ಎರಡು ಆಪ್ಷನ್ ಓಪನ್ ಆಯಿತು. ಕ್ರಿಯೇಟ್ ಅನ್ ಅಕೌಂಟ್ ಮತ್ತು ಆಲ್ರೆಡಿ ಕ್ರಿಯೇಟೆಡ್ ಅಕೌಂಟ್ ಅಂತ ಇದೆ. ಫಸ್ಟ್ ಕ್ರಿಯೇಟ್ ಅನ್ ಅಕೌಂಟ್ ಮೇಲೆ ಕ್ಲಿಕ್ನ ಮಾಡಬೇಕಾಗುತ್ತೆ. ಅಕೌಂಟ್ ಕ್ರಿಯೇಟ್ ಮಾಡ್ಕೋಬೇಕು. ಫಸ್ಟು ಯಾವ ರೀತಿ ಅಕೌಂಟ್ ಕ್ರಿಯೇಟ್ ಮಾಡೋದು ಅಂತ ಇಲ್ಲಿ ತೋರಿಸ್ಕೊಡ್ತಾ ಹೋಗ್ತೀನಿ. ನೋಡ್ತಾ ಇರ್ಬೋದು, ನೆಕ್ಸ್ಟ್ ಪೇಜ್ ಓಪನ್ ಆಗಿದೆ. ಇಲ್ಲಿ ಅಕೌಂಟ್ ಕ್ರಿಯೇಟ್ ಮಾಡೋವಂಥ ಪೇಜ್ ಆಗಿರುತ್ತೆ. ಇಲ್ಲಿ ಕ್ರಿಯೇಟ್ ಅನ್ ಅಕೌಂಟ್ ಕೂಡ ಇಲ್ಲಿ ತೋರಿಸ್ತಾ ಇದೆ. ಇಲ್ಲಿ ಫಸ್ಟ್ ಅಲ್ಲಿ ನೀವು ಕಂಟ್ರಿನ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಯಾವ ಕಂಟ್ರಿ ಅಂತ ಸೆಲೆಕ್ಟ್ ಮಾಡ್ಕೊಂಡಾದ್ಮೇಲೆ ಕೆಳಗಡೆ ಪರ್ಸ್ನಲ್ ಡೀಟೇಲ್ಸ್ನ ಹಾಕೋಬೇಕಾಗುತ್ತೆ. ಪರ್ಸ್ನಲ್ ಡೀಟೇಲ್ಸ್ ಹಾಕೋಬೇಕಾದ್ರೆ ನಿಮ್ಮ ಹತ್ರ ಇರೋವಂಥ SLC ಮಾರ್ಕ್ಸ್ ಕಾರ್ಡ್ ಏನಿರುತ್ತೋ ಅದ್ರ ಪ್ರಕಾರ ಇಲ್ಲಿ ಫಿಲ್ನ ಮಾಡಬೇಕಾಗತ್ತೆ. SLC ಮಾರ್ಕ್ಸ್ ಕಾರ್ಡಲ್ಲಿ ಏನೆಲ್ಲ ಇರುತ್ತೆ ನಿಮ್ಮ ಡೀಟೇಲ್ ಅಂದರೆ ನಿಮ್ಮ ಹೆಸರಾಗಿರ್ಬೋದು, ಡೇಟ್ ಆಫ್ ಬರ್ತು, ಜೆಂಡರು, ತಂದೆ ತಾಯಿ ಹೆಸರು, ಪ್ರತಿಯೊಂದು ಕೂಡ ಅದರಲ್ಲಿರೋ ಥರನೇ ಎರಡೆರಡು ಸಲ ಟೈಪ್ನ ಮಾಡ್ಕೋಬೇಕಾಗುತ್ತೆ. ನಿಮ್ಮ ಫುಲ್ ನೇಮು ಮತ್ತು ರೀಟೈಪ್ ಫುಲ್ ನೇಮು ಮತ್ತು ನಿಮ್ಮ ಡೇಟ್ ಆಫ್ ಬರ್ತ್ ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. ಮತ್ತು ರೀಟೈಪ್ ಡೇಟ್ ಆಫ್ ಬರ್ತ್ ಅಂತ ಇಲ್ಲಿ ತೋರಿಸ್ತಾ ಇದೆ. ಮತ್ತು ಹಂಗೆ ಜೆಂಡರು ಕೂಡ ಅಷ್ಟೇ, ಡೇಟ್ ಆಫ್ ಬರ್ತ್ ಅಂತ ತಂದೆ ತಾಯಿ ನೇಮು ಅಷ್ಟೇ, ಪ್ರತಿಯೊಂದು ಎರಡೆರಡು ಸಲ ಕೇಳ್ತಾ ಇದೆ. ಎಲ್ಲಾನು ಎರಡೆರಡು ಸಲಿನ ಇಲ್ಲಿ ಟೈಪ್ನ ಮಾಡ್ಕೋಬೇಕಾಗತ್ತೆ. ಕರೆಕ್ಟಾಗಿ ಟೈಪ್ ಮಾಡ್ಕೊಂಡಾದ್ಮೇಲೆ ಕೆಳಗಡೆ ಬಂತು ಅಂದರೆ ಕಾಂಟ್ಯಾಕ್ಟ್ ಡೀಟೇಲ್ ಅಂತ ನೋಡ್ತಾ ಇರ್ಬೋದು. ನಿಮ್ಮ ಕಾಂಟ್ಯಾಕ್ಟ್ ಡೀಟೇಲ್ ಅಂತಂದರೆ ನಿಮ್ಮದು ಯಾವುದು ರನ್ನಿಂಗ್ ಇದೆಯೋ, ಮೊಬೈಲ್ ನಂಬರ್ ಆಗಿರ್ಬೋದು, ಇಮೇಲ್ ID ಆಗಿರ್ಬೋದು, ರನ್ನಿಂಗ್ ಇರೋವಂಥದ್ದು ನಂಬರ್ನ ಹಾಕೋಬೇಕಾಗುತ್ತೆ. ನೋಡ್ತಾ ಇರ್ಬೋದು ರೆಡ್ ಮಾರ್ಕಲ್ಲಿ ಅಲ್ಲಿ ತೋರಿಸಲಾಗಿದೆ. ಎಂಟರ್ ಯುವರ್ ವ್ಯಾಲಿಡ್ ಇಮೇಲ್ ಅಡ್ರೆಸ್ ಆ್ಯಂಡ್ ವ್ಯಾಲಿಡ್ ಮೊಬೈಲ್ ನಂಬರ್ ಅಂತ ಅಂದ್ಬಿಟ್ಟು ಇಮೇಲ್ IDನ ಎಂಟರ್ ಮಾಡಿಬಿಟ್ಟು ಜನರೇಟ್ OTP ಅಂತ ಇದೆಯಲ್ಲ, ಇಮೇಲ್ ID OTP ಅಂತ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ OTP ಹೋಗಿರುತ್ತೆ. ಆ OTPನ ಇಲ್ಲಿ ಎಂಟರ್ ಮಾಡಬೇಕಾಗುತ್ತೆ. ಅದಾದಮೇಲೆ ಮೊಬೈಲ್ ನಂಬರ್ನ ಎಂಟ್ರಿ ಮಾಡ್ಕೋಬೇಕಾಗುತ್ತೆ. ನಿಮ್ಮ ಮೊಬೈಲ್ ನಂಬರ್ನ ಎಂಟರ್ ಮಾಡಿಬಿಟ್ಟು ಇಲ್ಲಿ ಜನರೇಟ್ ಮೊಬೈಲ್ OTP ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ನ ಮಾಡಬೇಕಾಗುತ್ತೆ. ಕ್ಲಿಕ್ ಮಾಡಿದ ತಕ್ಷಣ OTP ಹೋಗಿರುತ್ತೆ ನಿಮ್ಮ ಮೊಬೈಲ್ ನಂಬರ್ಗೆ, ರಿಜಿಸ್ಟರ್ ಆಗಿರೋಂಥ ಮೊಬೈಲ್ ನಂಬರ್ಗೆ. ಆ ನಂಬರ್ OTPನ ಅಲ್ಲಿ ಹಾಕೋಬೇಕಾಗುತ್ತೆ. OTPನ ಹಾಕಾದ್ಮೇಲೆ ಇಲ್ಲಿ ಕೆಳಗಡೆ ನೆಕ್ಸ್ಟ್ ಬಂದು ಆಧಾರ್ ವೆರಿಫಿಕೇಷನ್ ಅಂತ ಕೇಳ್ತಾ ಇದೆ. ಇಲ್ಲಿ ನಿಮ್ಮ ಆಧಾರ್ ನಂಬರ್ನ ಹಾಕೋಬೇಕಾಗುತ್ತೆ. ನಿಮ್ಮ ಆಧಾರ್ ಕಾರ್ಡ್ ನಂಬರ್ನ ಹಾಕ್ಕೊಂಡ್ಬಿಟ್ಟು ಇಲ್ಲಿ ಜನರೇಟ್ OTP ಅಂತ ಇದೆಯಲ್ಲ, ಆಧಾರ್ OTP ಅಂತ ಅಂದ್ಬಿಟ್ಟು ಲಿಂಕ್ ಆಗಿರೋಂಥ ಆಧಾರ್ ಕಾರ್ಡ್ಗೆ ಹೋಗುತ್ತೆ. ಇಲ್ಲಿ ನೋಡ್ತಾ ಇರ್ಬೋದು ಚೆಕ್ ಬಾಕ್ಸ್ಗೆ ಲಿಂಕ್ ಕ್ಲಿಕ್ ಆಗಿಲ್ಲ ಅಂತ ಅಂದ್ಬಿಟ್ಟು ತೋರಿಸ್ತಾ ಇದೆ. ಇಲ್ಲಿ ಚೆಕ್ ಬಾಕ್ಸ್ನ ಎಂಟ್ರಿ ಮಾಡಿ ಕ್ಲಿಕ್ ಮಾಡಿ ಅದಾದಮೇಲೆ ಜನರೇಟ್ OTP ಅಂತ ಕ್ಲಿಕ್ ಮಾಡಿದ ತಕ್ಷಣ ಆಧಾರ್ ಕಾರ್ಡ್ಗೆ ಮೊಬೈಲ್ ನಂಬರ್ ಯಾವುದು ರಿಜಿಸ್ಟರ್ ಆಗಿರುತ್ತೆ ಅದೇ ನಂಬರ್ಗೆ OTP ಹೋಗುತ್ತೆ. 6 ನಂಬರ್ಸ್ ಅಂತ OTP ಹೋಗುತ್ತೆ. ಆ OTPನ ಹಾಕ್ಬಿಟ್ಟು ವೆರಿಫೈ ಮೇಲೆ ಕ್ಲಿಕ್ನ ಮಾಡಬೇಕು. ವೆರಿಫೈ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನೋಡ್ತಾ ಇರ್ಬೋದು ಆಧಾರ್ ಕಾರ್ಡ್ ಡೀಟೇಲ್ ಎಲ್ಲ ವೆರಿಫೈ ಆಗಿ ಇಲ್ಲಿ ಬಂದಿರುತ್ತೆ. ಅವ್ರ ಫೋಟೋ ಸಮೇತ ಬಂದಿರುತ್ತೆ. ಅವ್ರ ಫೋಟೋ, ಅವ್ರ ಹೆಸರು ಮತ್ತು ಡೇಟ್ ಆಫ್ ಬರ್ತು, ಮೇಲ ಫಿಮೇಲ ಪ್ರತಿಯೊಂದು ಕೂಡ ಇಲ್ಲಿ ಚೆಕ್ ಮಾಡ್ಬೋದು. ಅದಾದಮೇಲೆ ಇಲ್ಲಿ ಕೆಳಗಡೆ ಕ್ರಿಯೇಟ್ ಆ್ಯಂಡ್ ಪಾಸ್ವರ್ಡ್ ಅಂತ ಇದೆ. ಕ್ರಿಯೇಟ್ ಇವತ್ತು ಪಾಸ್ವರ್ಡ್ ಅಂತ ಅಂದ್ಬಿಟ್ಟು ಇವತ್ತು ಪಾಸ್ವರ್ಡ್ನ ಕ್ರಿಯೇಟ್ ಮಾಡಬೇಕಾದ್ರೆ ಯಾವ ರೀತಿ ಇರಬೇಕು ಅಂತದ್ದು ಕೂಡ ಅಲ್ಲಿ ರೆಡ್ ಮಾರ್ಕಲ್ಲಿ ತೋರಿಸಲಾಗಿದೆ. ಕ್ಯಾಪಿಟಲ್ ಲೆಟರ್ಸ್, ಸ್ಮಾಲ್ ಲೆಟರ್ಸು, ಸ್ಪೆಷಲ್ ಕ್ಯಾರೆಕ್ಟರ್ಸು ಮತ್ತು ಒಂದು ನಂಬರ್ ಇಷ್ಟು ನಾವು ಕಾಂಬಿನೇಷನಲ್ಲಿರುವಂಥ ಪಾಸ್ವರ್ಡ್ನ ಕ್ರಿಯೇಟ್ ಮಾಡ್ಕೊಬೇಕಾಗುತ್ತೆ. ಅದಾದಮೇಲೆ ಪಾಸ್ವರ್ಡ್ನ ಕನ್ಫರ್ಮ್ ಪಾಸ್ವರ್ಡ್ನ ಹಾಕ್ಕೊಂಡು ಆ ಚೆಕ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿ ಐ ಆಮ್ ನಾಟ್ ಎ ರೋಬೋಟ್ ಅಂತ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಕ್ಲಿಕ್ ಮಾಡಿದ ತಕ್ಷಣ ನೋಡ್ತಾ ಇರ್ಬೋದು ಇಲ್ಲಿ ಪ್ರತಿಯೊಂದು ಡೀಟೇಲ್ ಕೂಡ ವೆರಿಫೈ ಬಂದಿರುತ್ತೆ. ನಿಮ್ಮ ಪರ್ಸ್ನಲ್ ಡೀಟೇಲ್ಸು ಮತ್ತು ಕಾಂಟ್ಯಾಕ್ಟ್ ಡೀಟೇಲು ಮತ್ತು ಐಡೆಂಟಿಫೈ ಫಾರ್ ಅಥೆಂಟಿಕೇಷನ್ ಏನಿರುತ್ತೋ ನಿಮ್ಮ ಆಧಾರ್ ಕಾರ್ಡ್ ಡೀಟೇಲ್ಸು ಅದು ಪೂರ್ತಿ ಡೀಟೇಲ್ ಇಲ್ಲಿ ತೋರಿಸುತ್ತೆ. ಇದೆಲ್ಲ ಕರೆಕ್ಟಾಗಿದೆ ಅಂದಮೇಲೆ ಆ ಚೆಕ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿ ಕ್ರಿಯೇಟ್ ಅನ್ ಅಕೌಂಟ್ ಅಂತ ಇದಿಲ್ಲ ಅದ್ರ ಮೇಲೆ ಕ್ಲಿಕ್ನ ಮಾಡಬೇಕಾಗತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೊಂದು ಮೆಸೇಜ್ ಕೂಡ ಬರುತ್ತೆ. ನೋಡ್ತಾ ಇರ್ಬೋದು ಡೀಟೇಲ್ ಫಿಲ್ಡ್ ಆನ್ ದ ಕ್ರಿಯೇಟ್ ಆನ್ ಅಕೌಂಟ್ ಅಂತ ತೋರಿಸ್ತಾ ಇದೆ ಫಾರ್ಮ್ ಅಂತ ಅಂದ್ಬಿಟ್ಟು. ಇಲ್ಲಿ ಪ್ರೊಸೀಡ್ ಅಂತ ಇದಿಲ್ಲ, ಪ್ರೊಸೀಡ್ ಮೇಲೆ ಕ್ಲಿಕ್ ಆಗಿದ ತಕ್ಷಣ ನಿಮಗೆ ಡೀಟೇಲ್ಸ್ ಎಲ್ಲ ಸೇವ್ ಆಗುತ್ತೆ. ಅಂದರೆ ಕ್ರಿಯೇಟ್ ಅಕೌಂಟ್ ಕ್ರಿಯೇಟ್ ಆಗುತ್ತೆ ಸಕ್ಸಸ್ಫುಲ್ ಆಗಿ. ಮೆಸೇಜ್ ನೋಡೋದಲ್ಲ. ಇವಾಗ ಇಲ್ಲಿ ಲಾಗಿನ್ ಆಗೋದಕ್ಕೆ ಎರಡು ಟೈಪ್ ತೋರಿಸ್ತಾ ಇದೆ. ಲಾಗಿನ್ ವಿತ್ ಆಧಾರ್ ಅಂತ ಇದೆ ಮತ್ತು ಲಾಗಿನ್ ವಿತ್ RRB ಅಕೌಂಟ್ ಅಂದ್ಬಿಟ್ಟು. ನಾನು ಇಲ್ಲಿ ಲಾಗಿನ್ ವಿತ್ RRB ಅಕೌಂಟ್ ಅಂತ ಅಂದ್ಬಿಟ್ಟು ಸೆಲೆಕ್ಟ್ ಮಾಡ್ಕೊತಾ ಇದ್ದೀನಿ. ಸೆಲೆಕ್ಟ್ ಆಗಿದ ತಕ್ಷಣ ನೆಕ್ಸ್ಟ್ ಇಲ್ಲಿ ಪೇಜ್ ಓಪನ್ ಆಗುತ್ತೆ. ಲಾಗಿನ್ ಪೇಜ್ ಓಪನ್ ಆಗುತ್ತೆ. ಲಾಗಿನ್ ಪೇಜಲ್ಲಿ ಇಲ್ಲಿ ನೋಡ್ತಾ ಇರ್ಬೋದು ನಿಮ್ಮ ಮೊಬೈಲ್ ನಂಬರ್ ಏನು ರಿಜಿಸ್ಟರ್ ಮಾಡೋ ಟೈಮಲ್ಲಿ ಮೊಬೈಲ್ ನಂಬರ್ ಇಮೇಲ್ ID ಹಾಕಿರ್ತದಲ್ಲ, ಯಾವ ಇಮೇಲ್ ID ಎಲ್ಲ ಮೊಬೈಲ್ ನಂಬರ್ನ ಎಂಟರ್ ಮಾಡಿಬಿಟ್ಟು ಇಲ್ಲಿ ಪಾಸ್ವರ್ಡ್ ಕ್ರಿಯೇಟ್ ಮಾಡಿದಂಥ ಪಾಸ್ವರ್ಡ್ನ ಹಾಕೋಬೇಕಾಗುತ್ತೆ. ಏನು ಕ್ರಿಯೇಟ್ ಮಾಡಿರ್ತೀವಲ್ಲ ಪಾಸ್ವರ್ಡು
ಪಾಸ್ವರ್ಡ್ನ ಎಂಟರ್ ಮಾಡಿ ಇಲ್ಲಿ ಕೆಳಗಡೆ ಬಂದರೆ ಚೆಕ್ ಬಾಕ್ಸ್ ನೋಡ್ತಾ ಇರ್ಬೋದು. ಚೆಕ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಬೇಕಾಗತ್ತೆ. ಐ ಆಮ್ ನಾಟ್ ಎ ರೋಬೋಟ್ ಅಂತ ಇದೆ, ಅದ್ರ ಮೇಲೆ ಚೆಕ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಾದ್ಮೇಲೆ ಲಾಗಿನ್ ಮೇಲೆ ಕ್ಲಿಕ್ ಮಾಡಬೇಕು. ಲಾಗಿನ್ ಅಂತ ಆಗಿದ ತಕ್ಷಣ ನೆಕ್ಸ್ಟ್ OTP ಬರುತ್ತೆ. ನಿಮಗೆ ಯಾವ ನಂಬರ್ ರಿಜಿಸ್ಟರ್ ಮಾಡಿ ಹಾಕಿರ್ತಿದಲ್ಲ ಅಲ್ಲಿ ಆ ನಂಬರ್ಗೆ 6 ನಂಬರ್ಸ್ ಅಂತ OTP ಬರುತ್ತೆ. OTP ಹಾಕ್ಬಿಟ್ಟು ಲಾಗಿನ್ ಅಂತ ಕ್ಲಿಕ್ ಮಾಡಬೇಕು. ಲಾಗಿನ್ ಮಾಡಿದ ತಕ್ಷಣ ನೋಡ್ತಾ ಇರ್ಬೋದು ನೆಕ್ಸ್ಟು ಅಪ್ಲಿಕೇಶನ್ ಆನ್ಲೈನ್ ಅಪ್ಲಿಕೇಶನ್ ಓಪನ್ ಆಗುತ್ತೆ. ಇಲ್ಲಿ ಎಷ್ಟು ಲ್ಯಾಂಗ್ವೇಜ್ ಇದೆ, ಯಾವ ಥರ ಎಕ್ಸಾಮ್ ಬರಬೇಕು ಏನೆಲ್ಲ ಅಂತ ಡೀಟೇಲ್ಸ್ ಇರುತ್ತೆ. ಅದಾದಮೇಲೆ ಕೆಳಗಡೆ ಆನ್ಲೈನ್ ಅಪ್ಲಿಕೇಶನ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನೆಕ್ಸ್ಟ್ ಇಲ್ಲಿ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನೋಡ್ತಾ ಇರ್ಬೋದು ನಿಮಗೆ ಇಲ್ಲಿ ಫಸ್ಟು ಇಲ್ಲಿ ಸೆಲೆಕ್ಟ್ನ ಮಾಡ್ಕೋಬೇಕಾಗತ್ತೆ. ಸೆಲೆಕ್ಟ್ RRB ಅಂತ ಇದೆಯಲ್ಲ, ವಿಶ್ ಯು ಅಪ್ಲೈ ಅಂತ ಅಂದ್ಬಿಟ್ಟು ನಿಮ್ಗೆ ಯಾವ್ದು ಇಷ್ಟ ಆಗುತ್ತೋ ಅದು ಅಪ್ಲೈ ಮಾಡೋದಕ್ಕೆ ಇಲ್ಲಿ ಸೆಲೆಕ್ಟ್ನ ಮಾಡ್ಕೋಬೇಕು. ಯಾವ ಸ್ಟೇಟ್ ಯಾವ ಡಿಸ್ಟ್ರಿಕ್ಕಿಗೆ ಅಂತ ಅಂದ್ಬಿಟ್ಟು ಡಿಸ್ಟ್ರಿಕ್ಟ್ ಸೆಲೆಕ್ಟ್ ಆದಮೇಲೆ ಇಲ್ಲಿ ಚೆಕ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿ ಅದಾದಮೇಲೆ ನೆಕ್ಸ್ಟ್ ಅಂತ ಇದೆಯಲ್ಲ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಬೇಕಾಗತ್ತೆ. ನೆಕ್ಸ್ಟ್ ಮಾಡಿದ ತಕ್ಷಣ ನಿಮಗೆ ನೆಕ್ಸ್ಟ್ ಅಪ್ಲಿಕೇಶನ್ ಪೇಜು ಓಪನ್ ಆಗುತ್ತೆ. ಇಲ್ಲಿ ನೋಡ್ತಾ ಇರೋ ಅಪ್ಲಿಕೇಶನ್ ಫಾರ್ಮ್ ಓಪನ್ ಆಗಿದೆ. ಇಲ್ಲಿ ಟೋಟಲಾಗಿ 5 ಫಾರ್ಮ್ ಇದೆ. 5 ಫಾರ್ಮು ಕೂಡ ಫಿಲ್ ಮಾಡಬೇಕು. ಪರ್ಸ್ನಲ್ ಡೀಟೇಲ್ ಇದೆ, ಮತ್ತು ಅದರ್ ಡೀಟೇಲ್ಸು, ಮತ್ತು ಎಜುಕೇಷನ್ ಡೀಟೇಲ್ಸು, ಮತ್ತು ಅಪ್ಡೇಟ್ ಅಪ್ಲೋಡ್ ಡಾಕ್ಯುಮೆಂಟ್ಸು, ಆಮೇಲೆ ಪ್ರಿವ್ಯೂ ಮತ್ತು ಸಬ್ಮಿಟ್ ಮಾಡೋ ಅಂಥದ್ದು. ಫಸ್ಟು ಪರ್ಸ್ನಲ್ ಡೀಟೇಲಲ್ಲಿ ನಿಮ್ಮ ಡೀಟೇಲ್ಸ್ ಎಲ್ಲ ಆಲ್ರೆಡಿ ಕ್ರಿಯೇಟ್ ಮಾಡಬೇಕಾದ್ರೆ ಡೀಟೇಲ್ ಎಲ್ಲ ಇಲ್ಲಿರುತ್ತೆ. ನಿಮ್ಮ ಹೆಸರಾಗಿರ್ಬೋದು, ತಂದೆ ತಾಯಿ ಹೆಸರು, ಜೆಂಡರು, ಡೇಟ್ ಆಫ್ ಬರ್ತ್ ಎಲ್ಲ ಇವಾಗ ಸೆಲೆಕ್ಟ್ ಮಾಡ್ಕೊಬೇಕಾಗಿದ್ದು. ಮೆರಿಟಲ್ ಸ್ಟೇಟಸ್ ಮಾಡ್ಕೋಬೇಕಾಗತ್ತೆ, ಮತ್ತು ಯಾವ ರಿಲಿಜನ್ ಅಂತ ಮಾಡ್ಕೋಬೇಕು ಸೆಲೆಕ್ಟ್ ಮಾಡ್ಕೋಬೇಕು. ಅದಾದಮೇಲೆ ಮದರ್ ಟಂಗ್ ಯಾವುದು ಅಂತ ಮಾಡ್ಕೋಬೇಕು. ಅದಾದಮೇಲೆ ಎಕ್ಸಾಮ್ ಯಾವ ಲ್ಯಾಂಗ್ವೇಜಲ್ಲಿ ಬೇಕು ನಿಮಗೆ ಅಂತ ಅಂದ್ಬಿಟ್ಟು ಸೆಲೆಕ್ಟ್ನ ಮಾಡ್ಕೋಬೇಕಾಗತ್ತೆ. ಅದಾದಮೇಲೆ ನಿಮ್ಗೆ ಏನಾದರೂ ಐಡೆಂಟಿಫೈ ಮಾರ್ಕ್ ಏನಾದರೂ ಇದೆಯಾ ನಿಮ್ಮ ಬಾಡಿಯಲ್ಲಿ ನಿಮಗೆ ವಿಸಿಬಲ್ ಆಗಿದೆ ಅಂಥದ್ದು ಅಂತ ಕೇಳ್ತಾ ಇದೆ. ಇದ್ದರೆ ಹಾಕ್ಕೊಳ್ಳಿ, ಇಲ್ಲ ನೋ ಅಂತ ಹಾಕ್ಕೊಂಡು ಇಲ್ಲಿ ಹಾಕ್ಕೋಬೇಕಾಗತ್ತೆ. ಇಷ್ಟು ಆದಮೇಲೆ ಕೆಳಗಡೆ ಬಂದರೆ ನೆಕ್ಸ್ಟ್ ಇಲ್ಲಿ ಕಮ್ಯುನಿಟಿ ಡೀಟೇಲ್ಸ್ ಅಂತ ಕೇಳ್ತಾ ಇದೆ. ಕಮ್ಯುನಿಟಿ ಡೀಟೇಲ್ಸಲ್ಲಿ ನೀವು ಸೆಲೆಕ್ಟ್ನ ಮಾಡ್ಕೋಬೇಕಾಗತ್ತೆ. ಯಾವ ಕ್ಯಾಸ್ಟಿಗೆ ಯಾವ ಕಮ್ಯುನಿಟಿಗೆ ಸೇರ್ತೀರ ಅಂತಂದ್ಬಿಟ್ಟು SC ST OBC ಜನರಲ್ಲು ಯಾವುದಕ್ಕೆ ಅಂತ ಅಂದ್ಬಿಟ್ಟು ಇಲ್ಲಿ OBC ಸೆಲೆಕ್ಟ್ ಮಾಡ್ಕೊತಾ ಇದೀನಿ. OBC ಸೆಲೆಕ್ಟ್ ಮಾಡಿಕೊಂಡು ನೀವೇನೋ ಬ್ಯಾಕ್ವರ್ಡ್ ಕ್ಲಾಸ್ ಆಗಿದೆ ಎಸ್ ಅಂತ ಕೊಟ್ಟು ಅದು ಡೀಟೇಲ್ ಕೊಡಬೇಕಾಗತ್ತೆ. ಯಾವ ಕ್ಯಾಸ್ಟು ಅಂತ ಕೊಡಬೇಕಾಗತ್ತೆ. ಸೊ ಟೈಪ್ನ ಮಾಡಬೇಕಾಗತ್ತೆ. ಅದಾದಮೇಲೆ ಸರ್ಟಿಫಿಕೇಟ್ ನಂಬರ್ ಏನು RD ನಂಬರ್ ಇರುತ್ತಲ್ಲ RD ನಂಬರ್ನ ಟೈಪ್ ಮಾಡಬೇಕಾಗತ್ತೆ. ಅದಾದಮೇಲೆ ಕಮ್ಯುನಿಟಿ ಇಶ್ಯೂ ಯಾವಾಗ ನಿಮಗೆ ಅದು ಸರ್ಟಿಫಿಕೇಟ್ ಇಶ್ಯೂ ಆಯಿತು ಅನ್ನೋದನ್ನು ಕೂಡ ಹಾಕೋಬೇಕಾಗತ್ತೆ. ಅದಾದಮೇಲೆ ಲಾಸ್ಟು ನಿಮಗೆ ಯಾವ ಡೇಟಲ್ಲಿ ಇಶ್ಯೂ ಆಯಿತು ಅನ್ನೋದನ್ನು ಕೂಡ ಇಲ್ಲಿ ಸೆಲೆಕ್ಟ್ನ ಮಾಡ್ಕೋಬೇಕಾಗತ್ತೆ. ಸೆಲೆಕ್ಟ್ ಆದಮೇಲೆ ಡೀಟೇಲಾಗಿ ಪ್ರತಿಯೊಂದು ಆದಮೇಲೆ ನೆಕ್ಸ್ಟ್ ಕೆಳಗಡೆ ಬಂದರೆ ಪೋಸ್ಟಲ್ ಅಡ್ರೆಸ್ ಡೀಟೇಲ್ನ ಕೊಡಬೇಕಾಗತ್ತೆ. ಪ್ರೆಸೆಂಟ್ ಮತ್ತು ಪರ್ಮನೆಂಟು ಸೇಮ್ ಇದೆ, ಸೇಮ್ ಕೊಡ್ಬೋದು. ಇಲ್ಲಾಂದರೆ ಬೇರೆ ಬೇರೆ ಇದೆ, ಬೇರೆ ಬೇರೆ ಟೈಪ್ ಮಾಡಬೇಕಾಗತ್ತೆ. ಈಗ ಫಸ್ಟ್ ಇಲ್ಲಿ ಸ್ಟೇಟ್ನ ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. ಸ್ಟೇಟ್ ಯಾವುದೋ ಒಂದು ಸೆಲೆಕ್ಟ್ ಮಾಡ್ಕೋಬೇಕು. ಅದಾದಮೇಲೆ ಡಿಸ್ಟ್ರಿಕ್ನ ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ, ಯಾವ ಡಿಸ್ಟ್ರಿಕ್ ಸೇರ್ತೀರ ಅಂತ ಅಂದ್ಬಿಟ್ಟು. ಅದಾದಮೇಲೆ ಪ್ರತಿಯೊಂದು ಅಡ್ರೆಸ್ನ ಕ್ಲೀನಾಗಿ ನೀಟಾಗಿ ಅಡ್ರೆಸ್ ಜಾಗದಲ್ಲಿ ಪೂರ್ತಿ ಅಡ್ರೆಸ್ನ ಟೈಪ್ನ ಮಾಡ್ಕೋಬೇಕಾಗತ್ತೆ. ಅಡ್ರೆಸ್ನ ಟೈಪ್ ಆದಮೇಲೆ ಕೆಳಗಡೆ ಬಂದರೆ ಮೇಜರ್ ಟೌನ್ ಯಾವುದು ನಿಮ್ಮ ಊರಿಗೆ ಅಂತ ಅಂದ್ಬಿಟ್ಟು ಟೌನ್ನ ಹಾಕ್ಕೋಬೇಕಾಗತ್ತೆ. ಅದಾದಮೇಲೆ ಪಿನ್ ಕೋಡ್ನ ಎಂಟರ್ ಮಾಡಿಬಿಟ್ಟು ಚೆಕ್ ಬಾಕ್ಸ್ ನೋಡ್ತಾ ಇಲ್ಲ ಪರ್ಮನೆಂಟ್ ಅಡ್ರೆಸ್ಸು ಕೂಡ ಸೇಮ್ ಆಗಿದೆ. ಆ ಚೆಕ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿ ಸೇವ್ ಮೇಲೆ ಕ್ಲಿಕ್ ಮಾಡಬೇಕು. ಸೇವ್ ಮಾಡಿ ಆದಮೇಲೆ ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಿದ್ರೆ ನೆಕ್ಸ್ಟ್ ಪೇಜ್ಗೆ ಹೋಗುತ್ತೆ. ನೋಡ್ತಾ ಇರ್ಬೋದು ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಿದ ತಕ್ಷಣ ನೆಕ್ಸ್ಟ್ ಪೇಜ್ ಇಲ್ಲಿ ಓಪನ್ ಆಯಿತು. ಇಲ್ಲಿ ನಿಮ್ಮ ಕ್ಯಾಟಗರಿ ಡೀಟೇಲ್ಸ್ನ ಹಾಕಬೇಕಾಗುತ್ತೆ. ನೀವೇ ಸರ್ವಿಸ್ ಮ್ಯಾನ್ ಡೀಟೇಲ್ಸ್ ಕೇಳ್ತಾ ಇದೆ. ನೀವೇನೇ ಸರ್ವಿಸ್ ಮ್ಯಾನ್ ಆಗಿದೆ ಅದು ನೋಡ್ಕೊಡಿ. ಇಲ್ಲಿ ನಿಮ್ಮ ಡೀಟೇಲ್ಸ್ ನೀವೇನಾಗಿರ್ತೀರೋ ಅದನ್ನ ಡೀಟೇಲ್ನ ಕೊಡಬೇಕಾಗತ್ತೆ. ಅದಾದಮೇಲೆ ನಿಮ್ಮ ಹತ್ರ ಬ್ಯಾಕ್ವರ್ಡ್ ಸರ್ಟಿಫಿಕೇಟ್ ಇದೆಯಾ ಅಂತಂದರೆ ಅಂತ ಕೊಟ್ಟರೆ ನಿಮಗೆ ಆ ಡೀಟೇಲ್ಸ್ ಎಲ್ಲ ಕೊಡಬೇಕಾಗುತ್ತೆ. ನೀವು ಅದ್ರ ಬಗ್ಗೆ ಡೀಟೇಲ್ಸ್ ನಿಮ್ಮ ಹತ್ರ ಸರ್ಟಿಫಿಕೇಟ್ ನಂಬರು ಮತ್ತು ಯಾವುದು ಎಲ್ಲ ಪ್ರತಿಯೊಂದು ಕೂಡ ಇಲ್ಲಿ ನೋಡ್ತಾ ಇರ್ಬೋದು. ಸರ್ಟಿಫಿಕೇಟ್ ಸಮೇತ ಡೇಟು ಇಶ್ಯೂ ಆಗಿದ್ದು ಪ್ರತಿಯೊಂದು ಕೂಡ ಕೊಡಬೇಕಾಗತ್ತೆ. ಇಲ್ಲ ಅಂತಂದರೆ ಇಲ್ಲ ಅಂತ ಕೊಟ್ಟರೆ ಏನು ಅವಶ್ಯಕತೆ ಇರೋದಿಲ್ಲ. ಇಲ್ಲಿ ನನ್ನ ಯಾವುದು ಸರ್ಟಿಫಿಕೇಟ್ ಇಲ್ಲ, ಜಸ್ಟ್ ನಿಮಗೆ ತೋರಿಸೋದಕ್ಕೆ ತೋರಿಸ್ತಾ ಇದ್ದೀನಿ. ಇಲ್ಲ ಅಂತ ಕೊಟ್ಟು ನೆಕ್ಸ್ಟ್ ಆಪ್ಷನ್ ನೋಡ್ತಾ ಇರ್ಬೋದು. ಡೀಟೇಲ್ ಆಫ್ ಸರ್ವಿಸಿಂಗ್ ರೈಲ್ವೆ ಅಪ್ಲಿಕೆಂಟ್ ಅಂತ ಕೇಳ್ತಾ ಇದೆ. ಇಲ್ಲ ಅಂದರೆ ಇಲ್ಲ ಅಂತ ಕೊಡಿ, ಇಲ್ಲ ಅಂದರೆ ಇಲ್ಲ, ಇದೆ ಅಂದರೆ ಇದೆ ಅಂತ ಕೊಡಿ. ಅದಾದಮೇಲೆ ನೆಕ್ಸ್ಟ್ ಬಂದರೆ ಇಲ್ಲಿ ಕರೆಂಟ್ ಎಂಪ್ಲಾಯ್ಮೆಂಟ್ ಡೀಟೇಲ್ಸ್ ಕೇಳ್ತಾ ಇದೆ. ಇಲ್ಲಿ ಯಾವ ಕೆಲಸದಲ್ಲಿ ಕೆಲಸ ಮಾಡ್ತಾ ನೀವು ಅಂತ ಕೇಳ್ತಾ ಇದೆ. ನಾಟ್ ಅಪ್ಲಿಕೇಬಲ್ ಇಲ್ಲ ಅಂದರೆ ಏನಾದರೂ ಸರ್ವಿಸಲ್ಲಿ ಇದ್ದಿದ್ದೋ ಅಂತ ಕೇಳ್ತಾ ಇದೆ. ಇನ್ವಾಯ್ಸ್ ಬೇಕಾಗುತ್ತಾ ಇಲ್ವಾ ಅಂತ. ಇನ್ವಾಯ್ಸ್ ಏನಾದರೂ ಬೇಕು ಅಂತಂದರೆ ಡೀಟೇಲ್ಸ್ ಕೊಡಬೇಕಾಗುತ್ತೆ. ಇಲ್ಲ ಅಂದರೆ ನಾಟ್ ಅಪ್ಲಿಕೇಬಲ್ ಅಂದರೆ ನೀವೇನಾದರೂ ಕೆಲಸ ಬಿಟ್ಟರು ತೊಂದರೆ ಇಲ್ಲ ಅಂದರೆ ನಾಟ್ ಅಪ್ಲಿಕೇಬಲ್ ಅಂತ ಕೊಡಿ. ಇದಾದಮೇಲೆ ಕೆಳಗಡೆ ಬಂದು ನೋಡ್ತಾ ಇರ್ಬೋದು ಡೀಟೇಲ್ಸ್ ಆಫ್ ಕೋರ್ಸ್ ಅಂತ ಕೇಳ್ತಾ ಇದೆ. ಕಂಪ್ಲೀಟ್ ಆಗಿದೆಯೋ ಎಸ್ಆರ್ನೋ ಅಂತ NAC ಆಗಲಿ ಇಲ್ಲ NCVT ಆಗಲಿ ಏನಾದರೂ ಕೋರ್ಸ್ ಮಾಡಿದರೆ ಎಸ್ಆರ್ನೋ ಅಂತ ಕೇಳ್ತಾ ಇದೆ. ಎಸ್ಆರ್ನೋ ಅಂತ ಆದಮೇಲೆ ನೆಕ್ಸ್ಟ್ ಕೆಳಗಡೆ ಬಂದರೆ ಡೀಟೇಲ್ ಆಗಿ ಇಲ್ಲಿ ನಿಮ್ಮ ಬ್ಯಾಂಕ್ ಅಕೌಂಟ್ ಡೀಟೇಲ್ಸ್ನ ಕೇಳ್ತಾ ಇದೆ. IFSC ಕೋಡು ಅಕೌಂಟ್ ನಂಬರ್ ಸಮೇತ ಇಲ್ಲಿ ಕರೆಕ್ಟಾಗಿ ಡೀಟೇಲ್ಸ್ನ ಫಿಲ್ ಮಾಡಬೇಕಾಗತ್ತೆ. ಇಲ್ಲಿ ಫಸ್ಟ್ ಒಂದು ನೋಡ್ತಾ ಇದ್ರೆ ನಿಮ್ಮ ಅಕೌಂಟ್ ನೇಮ್ನ ಕೊಡಬೇಕಾಗತ್ತೆ. ಬ್ಯಾಂಕ್ ಅಕೌಂಟ್ ಹೋಲ್ಡರ್ ಹೆಸರನ್ನ ಕೊಟ್ಟು ಅದಾದಮೇಲೆ ಬ್ಯಾಂಕ್ ಅಕೌಂಟ್ ನಂಬರ್ನ ಕೊಡಬೇಕು. ಮತ್ತು ಇನ್ನೊಂದ್ಸಲಿ ಕನ್ಫರ್ಮ್ ಅಕೌಂಟ್ ನಂಬರ್ ಕೊಟ್ಟು ಅದಾದಮೇಲೆ IFSC ಕೋಡ್ ಕೊಟ್ಟು ಆದಮೇಲೆ ಕನ್ಫರ್ಮ್ ಅಂತ ಇದೆಯಲ್ಲ ಕನ್ಫರ್ಮ್ ಮೇಲೆ ಕ್ಲಿಕ್ ಮಾಡಿದ್ರೆ ಡೀಟೇಲ್ ಆಗಿ ನಿಮಗೆ ಇಲ್ಲಿ ಯಾವ ಬ್ಯಾಂಕು ಮತ್ತು ಯಾವ ಬ್ರಾಂಚು ಅಂತ ಪ್ರತಿಯೊಂದು ಕೂಡ ಇಲ್ಲಿ ಶೋ ಆಗುತ್ತೆ. ಅದಾದಮೇಲೆ ಇಲ್ಲಿ ಸೇವ್ ಆ್ಯಂಡ್ ನೆಕ್ಸ್ಟ್ ಅಂತ ಕೊಡಬೇಕಾಗುತ್ತೆ. ಸೇವ್ ಕೊಟ್ಟಿದ ತಕ್ಷಣ ಸೇವ್ ಆಗುತ್ತೆ ನಿಮ್ಮ ಡೀಟೇಲ್. ಅದಾದಮೇಲೆ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಕ್ಲಿಕ್ ಆಗಿದ ತಕ್ಷಣ ನೆಕ್ಸ್ಟ್ ಪೇಜ್ಗೆ ಹೋಗುತ್ತೆ. ನೋಡ್ತಾ ಇರ್ಬೋದು ನೆಕ್ಸ್ಟ್ ಪೇಜ್ ಇಲ್ಲಿ ಓಪನ್ ಆಯಿತು.
ಈಗ ಇಲ್ಲಿ ನೋಡ್ತಾ ಇರಲ್ಲ ಎಜುಕೇಷನಲ್ ಕ್ವಾಲಿಫಿಕೇಷನ್ ಬಗ್ಗೆ ಡೀಟೇಲ್ನ ಫಿಲ್ ಮಾಡಬೇಕಾಗತ್ತೆ. ನಿಮ್ಮ ಕ್ವಾಲಿಫಿಕೇಷನ್ನ ಪೂರ್ತಿಯಾಗಿ ಡೀಟೇಲ್ನ ಫಿಲ್ ಮಾಡಬೇಕು. ಇಲ್ಲಿ ತೋರಿಸ್ತಾ ಇದೆ ನಿಮ್ಮ SLC ಮಾರ್ಕ್ಸ್ ಕಾರ್ಡ್ ಫಸ್ಟು ಸಬ್ಮಿಟ್ನ ಮಾಡಬೇಕಾಗತ್ತೆ. ಅಂದರೆ ಪೂರ್ತಿ ಡೀಟೇಲ್ನ ಇಲ್ಲಿ ಕೊಡಬೇಕಾಗತ್ತೆ. ಅಲ್ಲಿ ನೋಡ್ತಾ ಇರ್ಬೋದು ಕ್ವಾಲಿಫಿಕೇಷನಲ್ಲಿ ಆಲ್ರೆಡಿ SLC ಮಾರ್ಕ್ಸ್ ಕಾರ್ಡ್ ಸೆಲೆಕ್ಟ್ ಆಗೋಗಿದೆ. ಇಲ್ಲಿ ಸ್ಟೇಟ್ನ ಸೆಲೆಕ್ಟ್ ಮಾಡ್ಕೋಬೇಕು, ಡಿಸ್ಟ್ರಿಕ್ಟ್ ಸೆಲೆಕ್ಟ್ ಮಾಡಿಕೊಂಡು ಯಾವ ಬೋರ್ಡಲ್ಲಿ ಓದಿದೆ ಅಂತ ಅಂದ್ಬಿಟ್ಟು ಟೈಪ್ನ ಮಾಡ್ಕೋಬೇಕಾಗತ್ತೆ, ನಿಮ್ಮ ಯಾವ ಬೋರ್ಡು ಅಂತ ಅಂದ್ಬಿಟ್ಟು. ಅದಾದಮೇಲೆ ನೀವು ಪಾಸ್ ಆಗಿರೋ ವರ್ಷ ಯಾವುದು ಅಂತ ಅಂದ್ಬಿಟ್ಟು ಕೇಳ್ತಾ ಇದೆ, ವರ್ಷ ಮತ್ತು ಯಾವ ತಿಂಗಳು ಅಂತ ಅಂದ್ಬಿಟ್ಟು ಅದನ್ನು ಸೆಲೆಕ್ಟ್ನ ಮಾಡ್ಕೋಬೇಕಾಗತ್ತೆ. ಅದಾದಮೇಲೆ ರೋಲ್ ನಂಬರ್, ನಿಮ್ಮ ರೋಲ್ ನಂಬರ್ ಏನಿರುತ್ತೋ ಆ ರೋಲ್ ನಂಬರ್ನ ಅಲ್ಲಿ ಎಂಟರ್ ಮಾಡ್ಕೋಬೇಕಾಗತ್ತೆ, ರಿಜಿಸ್ಟರ್ ನಂಬರ್ನ. ರಿಜಿಸ್ಟರ್ ಆದಮೇಲೆ ನಿಮ್ಮ ಸ್ಕೂಲ್ ಸರ್ಟಿಫಿಕೇಟ್, ನಿಮ್ಮ ಸರ್ಟಿಫಿಕೇಟಲ್ಲಿ ಸೀರಿಯಲ್ ನಂಬರ್ ಅಂತ ಇರುತ್ತೆ. ಸೀರಿಯಲ್ ನಂಬರ್ ಮೇಲ್ಗಡೆ ಟಾಪಲ್ಲಿ ಕೊಟ್ಟಿರ್ತಾರೆ, ಆ ಸೀರಿಯಲ್ ನಂಬರ್ನ ಹಾಕೋಬೇಕಾಗುತ್ತೆ. ಸೀರಿಯಲ್ ನಂಬರ್ನ ಎಂಟ್ರಿ ಮಾಡಿ ಇಲ್ಲಿ ಹ್ಯಾಡ್ ಅಂತ ಇದೆಯಲ್ಲ, ಹ್ಯಾಡ್ ಮೇಲೆ ಕ್ಲಿಕ್ನ ಮಾಡಬೇಕಾಗುತ್ತೆ. ಕ್ಲಿಕ್ ಆಗಿದ ತಕ್ಷಣ ನಿಮ್ಮ ಡೀಟೇಲ್ ಏನು ಡೀಟೇಲ್ ಕೊಟ್ಟರೆ ಅದೆಲ್ಲ ಸೇವ್ ಆಗುತ್ತೆ ಸಕ್ಸಸ್ಫುಲ್ಲಾಗಿ. ನೆಕ್ಸ್ಟ್ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಬೇಕು, ಯಾವುದು ಓದಿದ್ದೀರಾ ಅಂತ ಅಂದ್ಬಿಟ್ಟು. ಅಂದರೆ ಡಿಗ್ರಿ ಹಾಕೊತಿರೋ, ಡಿಪ್ಲೊಮೊನೋ, ITA ಅಂತ. ನಾನೆಲ್ಲ ITA ಸೆಲೆಕ್ಟ್ ಮಾಡ್ಕೊಂಡು ಟ್ರೇಡ್ನ ಹಾಕೊತಾ ಇದ್ದೀನಿ, ಯಾವ ಇದ್ರ ಮೇಲೆ ಮಾಡಿರೋದ ಫಿಲ್ಟರು ಇಲ್ಲ ಎಲೆಕ್ಟ್ರಾನಿಕ್ಕು ಎಲೆಕ್ಟ್ರಿಷಿಯನು ಅದೊಂದು ಸೆಲೆಕ್ಟ್ ಮಾಡಿಕೊಂಡು ಆದಮೇಲೆ ಸ್ಟೇಟ್ನ ಮತ್ತು ಡಿಸ್ಟ್ರಿಕ್ಟ್ನ ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. ಯಾವ ಸ್ಟೇಟು ಡಿಸ್ಟ್ರಿಕ್ಟ್ನ ಸೆಲೆಕ್ಟ್ ಆದಮೇಲೆ ಮತ್ತು ಇನ್ಸ್ಟಿಟ್ಯೂಟ್ ನೇಮ್ ಏನಿರುತ್ತೆಯೋ ಪೂರ್ತಿಯಾಗಿ ಕರೆಕ್ಟಾಗಿ ಹಾಕ್ಕೋಬೇಕಾಗತ್ತೆ. ಇನ್ಸ್ಟಿಟ್ಯೂಟ್ ನೇಮ್ ಪೂರ್ತಿಯಾಗಿ ಹಾಕ್ಕೋಬೇಕು. ಅದಾದಮೇಲೆ ನೆಕ್ಸ್ಟ್ ಬಂದರೆ ಯಾವ ಡೇಟಲ್ಲಿ ನೀವು ಪಾಸ್ ಆಗಿದ್ದೀರಾ ಅಂತ ಅಂದ್ಬಿಟ್ಟು ಕೂಡ ಇಲ್ಲಿ ಡೇಟ್ನ ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. ಪಾಸ್ ಆಗಿರೋ ಡೇಟ್ನ ಇಯರ್ನ ಹಾಕ್ಕೊಂಡಾದ್ಮೇಲೆ ಇಲ್ಲಿ ನೆಕ್ಸ್ಟ್ ಬಂದು ಸರ್ಟಿಫಿಕೇಟ್ ಇಶ್ಯೂಸ್ ಬೈ ಅಂತ ಇದೆಯಲ್ಲ ಅದನ್ನು ಸೆಲೆಕ್ಟ್ ಮಾಡ್ಕೊಬೇಕು. ಆದಮೇಲೆ ಟೈಪ್, ಯಾವ ಟೈಪ್ ಸರ್ಟಿಫಿಕೇಟು ಅಂದ್ಬಿಟ್ಟು ಕೂಡ ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. ಸೆಲೆಕ್ಟ್ ಆದಮೇಲೆ ಇಲ್ಲಿ ನೆಕ್ಸ್ಟ್ ಅನ್ನೋದ್ರ ಮೇಲೆ ಕ್ಲಿಕ್ನ ಮಾಡಬೇಕು. ಆ್ಯಡ್ ಮೇಲೆ ಕ್ಲಿಕ್ ಮಾಡಬೇಕು. ಆ್ಯಡ್ ಆಗಿದ ತಕ್ಷಣ ಸೇವ್ ಆಗಿರುತ್ತೆ. ಸೇವ್ ಆದಮೇಲೆ ನೆಕ್ಸ್ಟ್ ಆಪ್ಷನ್ ಬೇಕಾದ್ರೆ ನೀವು ಹಾಕೊಬೋದು, ಡಿಗ್ರಿ ಆಗಿದ್ದರೆ. ಇಲ್ಲಾಂದರೆ ಅವಶ್ಯಕತೆ ಇಲ್ಲ, ಡಿಪ್ಲೊಮೊ ಇದ್ದರೆ ಹಾಕೊಬೋದು. ಇಲ್ಲ ಅಂದರೆ ನೆಕ್ಸ್ಟ್ ITA ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದ್ರೆ ನೆಕ್ಸ್ಟ್ ಪೇಜ್ಗೆ ಹೋಗುತ್ತೆ. ಇಲ್ಲಿ ನಿಮ್ಮ ಡಾಕ್ಯುಮೆಂಟ್ ಅಪ್ಲೋಡ್ ಮಾಡೋವಂಥ ಪೇಜ್ ಓಪನ್ ಆಗಿದೆ. ಇಲ್ಲಿ ನಿಮ್ಮ ಫೋಟೋ ಮತ್ತು ನಿಮ್ಮ ಸಿಗ್ನೇಚರ್, ನಿಮ್ಮ ಫೋಟೋ 150 KB ಒಳಗಡೆ JPG ಫಾರ್ಮ್ಯಾಟೆಲ್ಲ ಇರೋವಂಥ ಫೋಟೋನ ಅಪ್ಲೋಡ್ನ ಮಾಡಬೇಕಾಗತ್ತೆ. ಬ್ಯಾಕ್ಗ್ರೌಂಡ್ ವೈಟೇ ಇರಬೇಕು ನೋಡಿ, ಥರ ಕಲರ್ ಇದ್ದು ಕೂಡ ಅದು ತೊಗೊಳೋದಿಲ್ಲ. ಬ್ಯಾಕ್ಗ್ರೌಂಡ್ ಯಾವಾಗ ಫಿಲ್ ಮಾಡೋದನ್ನು ಬ್ಯಾಕ್ಗ್ರೌಂಡ್ ವೈಟ್ ಇರಬೇಕು. ನಾನು ನೋಡ್ತಾ ಕಲರ್ ಹಾಕಿದ್ದಕ್ಕೆ ಬ್ಯಾಕ್ಗ್ರೌಂಡ್ ಬ್ಲೂ ಇದ್ದಿದ್ದಕ್ಕೆ ತೊಗೊಂಡಿಲ್ಲ, ವೈಟ್ ಮಾಡಿದ್ದಕ್ಕೆ ನೋಡಿ ತೊಗೊಂಡು ಫೋಟೋ. ಅದಾದಮೇಲೆ ಸಿಗ್ನೇಚರು ಅಷ್ಟೇ 50 KB ಒಳಗಡೆ ಇರಬೇಕು. ಸೇವ್ ಮಾಡಬೇಕು. ಅದಾದಮೇಲೆ ಸೇವ್ ಅಂತ ಕೊಟ್ಟರೆ ಅಪ್ಲೋಡ್ ಆದಮೇಲೆ ಸೇವ್ ಆಗುತ್ತೆ. ಆದಮೇಲೆ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಯಾವ ಕೆಲಸ ಜಾಬ್ ಯಾವುದನ್ನು ತೋರಿಸ್ತದೆ, ಲಿಸ್ಟಲ್ಲಿ ಒಂದೇ ತೋರಿಸ್ತದೆ ಲೋಕೋ ಪೈಲಟ್ ಅಂತ ಅಂದ್ಬಿಟ್ಟು ಅದನ್ನು ಸೆಲೆಕ್ಟ್ ಮಾಡಿ ಈ ಕಡೆ ಕೊಟ್ಟರೆ ಆ್ಯಡ್ ಆಗಿದೆ. ಇಲ್ಲಿ ನೋಡ್ತಾ ಇರ್ಬೋದು ಕೆಳಗಡೆ ಒಂದು ಚೆಕ್ ಬಾಕ್ಸ್ ಇದೆ, ಆ ಚೆಕ್ ಬಾಕ್ಸ್ ಮೇಲೆ ಕ್ಲಿಕ್ನ ಮಾಡಬೇಕಾಗತ್ತೆ. ಕ್ಲಿಕ್ ಮಾಡಿದ್ಮೇಲೆ ಐ ಆಮ್ ಇಂಟ್ರೆಸ್ಟ್ ಇದೆ ಈ ಅಪ್ಲೈ ಮಾಡೋದಕ್ಕೆ ಅಂತ ಅಂದ್ಬಿಟ್ಟು ಚೆಕ್ ಬಾಕ್ಸ್ ಮೇಲೆ ಆದಮೇಲೆ ನೆಕ್ಸ್ಟ್ ಇಲ್ಲಿ ಫ್ರೆಶ್ ಯಾವ್ದು ಮೇಲೆ ನೀವು ಮಾಡ್ತಾ ಇರೋದಂದರೆ ಫಿಲ್ಟರ್ ಮೇಲೆ ಅಂತ ಸೆಲೆಕ್ಟ್ ಮಾಡ್ಕೊಬೇಕು. ಇಲ್ಲಿ ಚೆಕ್ ಬಾಕ್ಸ್ ಮತ್ತು ಕೆಳಗಡೆ ಚೆಕ್ ಬಾಕ್ಸ್ ಇದೆ, ಡಿಕ್ಲರೇಷನಲ್ಲಿ ಚೆಕ್ ಬಾಕ್ಸ್ನ ಎಂಟ್ರಿ ಮಾಡಿ ಪ್ಲೇಸ್ನ ಹಾಕ್ಕೋಬೇಕಾಗತ್ತೆ, ಯಾವ ಪ್ಲೇಸು ಅಂತ ಅಂದ್ಬಿಟ್ಟು. ನಾನು ಹಾಕ್ತಾಯಿದ್ದು ಬೆಂಗಳೂರಿಂದ ಆಗಿರೋದ್ರಿಂದ ಬೆಂಗಳೂರು ಅಂತ ಹಾಕ್ಕೊತಾ ಇದ್ದೀನಿ. ಹಾಕ್ಬಿಟ್ಟು ಇಲ್ಲಿ ಕೆಳಗಡೆ ನೆಕ್ಸ್ಟ್ ಇಲ್ಲಿ ಸೇವ್ ಮೇಲೆ ಕ್ಲಿಕ್ನ ಮಾಡಬೇಕಾಗತ್ತೆ. ಪ್ರಿವ್ಯೂ ಬೇಕಾದ್ರೆ ನೋಡ್ಬೋದು. ಫಸ್ಟ್ ಸೇವ್ ಮಾಡಿಬಿಟ್ಟು ಪ್ರಿವ್ಯೂ ಆಪ್ಷನ್ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಬೇಕು. ಪ್ರಿವ್ಯೂ ಅಪ್ಲಿಕೇಶನ್ ಅಂತ ಕ್ಲಿಕ್ ಮಾಡಿದ್ರೆ ನಿಮ್ಮ ಡೀಟೇಲ್ ಎಲ್ಲ ನೋಡ್ತಾ ಇರ್ಬೋದು. ನೀವೇನೆಲ್ಲ ಫಿಲ್ ಮಾಡ್ಕೊಂಬಂದಿದ್ದೀರ, ನಿಮ್ಮ ಹೆಸರಾಗಿರ್ಬೋದು, ಡೇಟ್ ಆಫ್ ಬರ್ತ್ ಪ್ರತಿಯೊಂದು ಕೂಡ ನೀವು ನಿಮ್ಮ ಅಡ್ರೆಸ್ಸು, ಕ್ವಾಲಿಫಿಕೇಷನ್ ಪ್ರತಿಯೊಂದು ಕೂಡ ಇಲ್ಲಿ ಚೆಕ್ನ ಮಾಡ್ಕೊಬೋದು. ಇದೊಂದು ಚೆಕ್ ಮಾಡಿಕೊಂಡು ಆಮೇಲೆ ನೀವು ಸಬ್ಮಿಟ್ ಮಾಡಿದ್ರೆ ಬೆಟರ್. ಇಲ್ಲ ಅಂದರೆ ರಾಂಗ್ ಆಗಿದೆ ಮತ್ತು ಅದು ವಾಪಸ್ಸು ಎಡಿಟಿಂಗ್ ಮಾಡೋದಕ್ಕೆ ಆಗೋದಿಲ್ಲ. ಒಂದ್ಸಲ ಪೂರ್ತಿಯಾಗಿ ಒಂದ್ಸಲ ನೋಡ್ಕೊಬೇಕಾಗತ್ತೆ. ಪ್ರತಿಯೊಂದು ಕೂಡ ಚೆಕ್ ಮಾಡಿಕೊಂಡು ಓಕೆ ಆಗಿದ್ರೆ ಲಾಸ್ಟಿಗೆ ಬಂದು ಸಬ್ಮಿಟ್ನ ಮಾಡಬೇಕಾಗತ್ತೆ. ಸಬ್ಮಿಟ್ ಮಾಡೋದಕ್ಕೂ ಮುಂಚೆ ಚೆಕ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿ ಸಬ್ಮಿಟ್ ಅಂತ ಕೊಟ್ಟು ನೋಡ್ತಾ ಇರ್ಬೋದು. ಅಪ್ಲಿಕೇಶನ್ ಸಬ್ಮಿಟ್ ಆದಮೇಲೆ ಚೆಕ್ ಮಾಡೋಕ್ಕಾಗಲ್ಲ, ಅಂದರೆ ಎಡಿಟಿಂಗ್ ಮಾಡೋಕ್ಕಾಗಲ್ಲ ಅಂತ ತೋರಿಸ್ತಾ ಇದೆ. ಓಕೆ ಅಂತ ಕೊಡಬೇಕಾಗತ್ತೆ. ಕರೆಕ್ಟಾಗಿದ್ದರೆ ಓಕೆ ಅಂತ ಕೊಟ್ಟಿದ ತಕ್ಷಣ ನೋಡ್ತಾ ಇರ್ಬೋದು ಪೇಮೆಂಟ್ ಮೇಲೆ ಹೋಗ್ತಾ ಇದೆ. ನೀವು ಎಷ್ಟು ಪೇಮೆಂಟ್ ಕಟ್ಟಬೇಕು ಅಂತ ಇಲ್ಲಿ ತೋರಿಸ್ತಾ ಇದೆ, ನಿಮ್ಮ ಅಪ್ಲಿಕೇಶನ್ನು ಮತ್ತು ಹೆಸರು ಮತ್ತು ಎಷ್ಟು ಪೇ ಮಾಡಬೇಕು ಅಂತ. ಇಲ್ಲಿ ಪೇ ವಿತ್ SBI ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಈ ಥರ ಚೆಕ್ ಬಾಕ್ಸ್ ಓಪನ್ ಆಗುತ್ತೆ. ಚೆಕ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿ ಪ್ರೊಸೀಡ್ ಅಂತ ಕೊಟ್ಟರೆ ಇಲ್ಲಿ ಪೇಮೆಂಟ್ ಪೇಜ್ ಓಪನ್ ಆಗುತ್ತೆ. ನೋಡ್ತಾರೆ SBI ಇ-ಪೇ ಅಂತ ಅಂದ್ಬಿಟ್ಟು. ಇಲ್ಲ ಕ್ರೆಡಿಟ್ ಕಾರ್ಡ್ ಆಗಲಿ, ಇಲ್ಲಾಂದರೆ ನೀವು ಇಂಟರ್ನೆಟ್ ಬ್ಯಾಂಕಿಂಗ್ ಆಗಲಿ ಅದು ಕಟ್ಬೋದು. ಇಲ್ಲಾಂದರೆ UPI ಇಂದ ಅನ್ನೋದು ನೀವು ಕಟ್ಬೋದಾಗಿರುತ್ತೆ. UPIನ ಸೆಲೆಕ್ಟ್ ಮಾಡ್ಕೊತಾ ಇದ್ದೀನಿ. ಇಲ್ಲಿ ಸೆಲೆಕ್ಟ್ ಆದಮೇಲೆ ಇಲ್ಲಿ ಕೂಡ UPI ID ಇಂದ ಸೆಲೆಕ್ಟ್ ಮಾಡ್ತೀವಿ. UPI ಕೋಡ್ ಬೇಕಂತ ಕೇಳ್ತಾರೆ, ಅದು ಕೂಡ ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. UPI ಕೋಡ್ QR ಕೋಡ್ ಅಂತ ಸೆಲೆಕ್ಟ್ ಮಾಡ್ಕೊಂಡು ಸೆಲೆಕ್ಟ್ ಆದಮೇಲೆ ಕೆಳಗಡೆ ಪೇ ನೌ ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಬೇಕಾಗತ್ತೆ. ಕ್ಲಿಕ್ ಆಗಿದ ತಕ್ಷಣ ನೋಡ್ತಾ ಇರ್ಬೋದು ಈ ಥರ UPI ಸ್ಕ್ಯಾನರ್ ಓಪನ್ ಆಗುತ್ತೆ. ಇದನ್ನು ಮಾಮೂಲಿ ನೀವು ಯಾವ ರೀತಿ ಪೇ ಮಾಡ್ತೀರೋ ಸ್ಕ್ಯಾನ್ ಮಾಡಿ ಅದೇ ರೀತಿ ಇದನ್ನು ಸ್ಕ್ಯಾನ್ ಮಾಡಿ ಪೇನ ಮಾಡ್ಬೋದಾಗಿರುತ್ತೆ, ಫೀಸ್ನ ಕಟ್ಬೋದಾಗಿರುತ್ತೆ.
ನೋಡಿದಲ್ಲ ಯಾವ ರೀತಿ ನೀವು ಲೋಕೋ ಪೈಲಟ್ಗೆ ಆರ್ ಬಿ ಅಪ್ಲಿಕೇಶನ್ ಹಾಕೋದು ಹೇಗೆ ಅಂತ ಅಂದ್ಬಿಟ್ಟು ಸ್ಟೆಪ್ ಬೈ ಸ್ಟೆಪ್ಪಾಗಿ ವಿವರವಾಗಿ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಇದನ್ನು ಸಕ್ಸಸ್ಫುಲ್ ಆದಮೇಲೆ ಅವ್ರಿಗೂ ನೀವು ವೆಯ್ಟ್ ಮಾಡಬೇಕಾಗತ್ತೆ. ಆಟೋಮೆಟಿಕ್ ಬ್ಯಾಕ್ ಬರುತ್ತೆ. ಇದನ್ನು ಆಟೋಮೆಟಿಕ್ ಬ್ಯಾಕ್ ಬಂದಮೇಲೆ ನೋಡ್ತಾ ಇರ್ಬೋದು ಇದೆಲ್ಲ ಸಕ್ಸಸ್ಫುಲ್ ಆಗಿದೆ ಪೇಮೆಂಟ್ ಅಂದ್ಬಿಟ್ಟು ಸ್ಲಿಪ್ ಓಪನ್ ಆಗುತ್ತೆ. ಇದೆಲ್ಲ ಪ್ರತಿಯೊಂದು ಡೀಟೇಲ್ ನಿಮ್ಮದು ತೋರಿಸ್ತಾ ಇರುತ್ತೆ. ನಿಮ್ಮ ಅಪ್ಲಿಕೇಶನ್ ನಂಬರ್ ಆಗಿರ್ಬೋದು, ನಿಮ್ಮ ಡೀಟೇಲ್ಸ್ ಆಗಿರ್ಬೋದು ಎಲ್ಲ ತೋರಿಸ್ತಾ ಇರುತ್ತೆ. ಇಲ್ಲಿ ಪ್ರಿಂಟ್ ಅನ್ನೊಂದು ತೊಗೊಳ್ಬೇಕಾಗಿರುತ್ತೆ. ಇದೊಂದು ಪ್ರಿಂಟ್ ತೊಗೊಂಡು ಇಟ್ಕೋಬೇಕಾಗತ್ತೆ. ಯಾವ ರೀತಿ ಆನ್ಲೈನ್ ಅಪ್ಲಿಕೇಶನ್ ಹಾಕೋದು ಹೇಗೆ ಅಂತ ಅಂದ್ಬಿಟ್ಟು ನೋಡೋದೆಲ್ಲ ತಿಳ್ಕೊಂಡಲ್ವಾ. ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಯಿತು ಅಂದ್ಕೊಂಡು ಯೂಸ್ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ತಿಳಿಸಿ. ಸಿಗೋಣ ಹೊಸ ವಿಡಿಯೋದಲ್ಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ.